ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏನು ಪೂರ್ವಿ, ಏನೋ ಸೀರಿಯಸ್ ಆಗಿ ಬೇಡ್ಕೋತಾ ಇದೆಯಾ? ದೇವ್ರ ಹತ್ರ ದೊಡ್ಡ ಅಪ್ಲಿಕೇಶನ್ ಆಗ್ತಿರಂಗಿದೆ. ಓ, ಅಕ್ಕನ ಮದುವೆ ಆಯಿತು, ಲೈನ್ ಕ್ಲಿಯರ್ ಆಯಿತು, ಈಗ ನನಗೂ ಒಂದು ಒಳ್ಳೆ ಹುಡುಗನ ತೋರ್ಸಪ್ಪ ದೇವ್ರೆ ಏನು ಬೇಡ್ಕೋತಾ ಇದೆಯಾ? ಹುಡುಗ ನನ್ನ ಹಾಗಿದ್ರೆ ಸಾಕಾ? ನಾನೇ ಹುಡುಕ್ತೀನಿ ಬಿಡು. ಹೌದು, ನೀನು ಕೇಳ್ಬೇಕು ಅನ್ಕೊಂಡಿದ್ದೆ. ಯಾವಾಗಲೂ ಪಟಾಕಿ ಥರ ಸಿಡಿಸಿಡಿತಾ ಪಂಚಿಂಗ್ ಡೈಲಾಗ್ಸ್ ಹೊಡಿತಾ ಪಟ್ಪಟ ಅಂತ ಮಾತಾಡ್ಕೊಂಡಿರ್ತಿದ್ದು ನೀನು ಈಗ ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ಟಿದೆಯಲ್ಲ, ಯಾಕೆ? ಅದು ನೋಡು, ಈಗಲೂ ಏನೋ ಹೇಳ್ತಿಲ್ಲ, ಏನೋ ವಿಷಯ ಇದೆ, ಅದೇನು ಹೇಳು. ಏನಿಲ್ಲ ಬಾಬಾ. ನಂಗೆ ಗೊತ್ತು, ಅಕ್ಕನ ಮದುವೆ ಗಂಡನ ಮನೆ ಸೇರ್ಕೊಂಡ್ಳು, ಮನೆಗೆ ಹೋದ್ಮೇಲೆ ನೀನು ಒಂಟಿ ಆಗಿಬಿಡ್ತೀಯ ಅಂತ ಬೇಜಾರ? ಡೋಂಟ್ ವರಿ, ನೀನು ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು. ನಿಮ್ಮ ಅಕ್ಕನಂತೂ ನಾನು ಹ್ಯಾಪಿಯಾಗಿ ನೋಡ್ಕೋತೀನಿ, ಅದ್ರ ಬಗ್ಗೆ ಗ್ಯಾರಂಟಿ ಇದೆ ತಾನೇ? ಖಂಡಿತ ಐತೆ. ಎಷ್ಟು ಒಳ್ಳೆ ಜೋಡಿ ಇವ್ರದ್ದು. ಇವರಿಬ್ರು ಹಿಂಗೆ ಒಟ್ಟೊಟ್ಟಾಗಿ ಓಡಾಡೋ ಹಂಗೆ ಮಾಡಿದ್ರೆ ಆದಷ್ಟು ಬೇಗ ಒಬ್ರಿಗೊಬ್ರು ಅರ್ಥ ಮಾಡ್ಕೋತಾರೆ. ಆಮೇಲೆ ನಂದನ್ ಅವ್ರಿಗೆ ಎಲ್ಲ ವಿಷಯ ಹೇಳಿ ಊರ್ವಿ ಜೊತೆನೆ ಅವ್ರ ಜೀವನ ಶುರು ಮಾಡೋ ಹಂಗೆ ಮಾಡಬೇಕು. ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಚಂಚು? ಹೌದು, ಅಮ್ಮ ಹೇಗಿದ್ದಾರೆ? ನಿನ್ನೆ ನಾನು ಹಾಸ್ಪಿಟ್ಲಿಗೆ ಬಂದಾಗ ಅವ್ರು ICUನಲ್ಲೇ ಇದ್ರು. ಇವತ್ತು ವಾರ್ಡಿಗೆ ಶಿಫ್ಟ್ ಮಾಡಿದ್ರಾ? ಈಗ ಹೇಗಿದೆ ಅವ್ರ ಹೆಲ್ತ್? ಪರವಾಗಿಲ್ವಾ ಚಂಚಲ? ಗಾಡ್, ಇಷ್ಟೊತ್ತು ಅಮ್ಮಾಜಿ ಇದೇ ಪ್ರಶ್ನೆ ಕೇಳಿ ತಲೆ ತಿಂತಿದ್ರು. ಈಗ ನೀವಿಬ್ರು ಶುರು ಹಚ್ಕೊಂಡ್ರಾ? ಅಮ್ಮ ಈಗ ಫೈನ್. ಅತ್ತೆ, ಇವಾಗ ಹೇಳಿ, ಹೊಸ ಸೊಸೆ ಬಂದ್ಮೇಲೆ ಈ ಮನೆ ಹೇಗಿದೆ? ಅದನ್ನೇನು ಕೇಳ್ತೀಯ? ರಾಜ್ಕುಮಾರಿ ಥರ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ ಅವಳನ್ನ. ಪಾಪ ಚಿಕ್ಕಮ್ಮ, ಯಾಕೆ ಹಾಗೆ ಹೇಳ್ತೀರಾ? ಚಂಚು, ಆ ದೊಡ್ಡ ರೂಮ್ ಇದೆಯಲ್ಲ, ಅದೀಗ ನಂದನ್ ಮತ್ತೆ ಪದ್ಮಿನಿದಾಗಿದೆ. ಏನ್ ಗೊತ್ತಾ ಚಂಚಲ, ಬೀದಿಲ್ ಬಿದ್ದಿದ್ದವಳನ್ನ ಸಿಂಹಾಸನದ ಮೇಲೆ ತಂದು ಕೂರಿಸ್ದಂಗಾಗಿದೆ. ಅಲ್ಲ, ಅಷ್ಟು ದೊಡ್ಡ ರೂಮ್ ಬೇಕಾಗಿತ್ತ ಅವಳಿಗೆ? ನಾನು ಬಂದಿದ ತಕ್ಷಣ ಆ ರೂಮ್ನ ನೋಡ್ಕೊಂಡು ಬಂದೆ. ಹೋಗಿದ್ದಕ್ಕೂ ಅಲ್ಲಿ ಲಾಸ್ ಆಗಲಿಲ್ಲ. ಅಂದರೆ ಆ ರೂಮ್ನಲ್ಲಿ ಈ ವಸ್ತು ಸಿಕ್ತು. ಅರ್ಚಕರೇ, ಅಭಿಷೇಕ ಆಯ್ತಾ? ಇನ್ನೂ ಇಲ್ಲಮ್ಮ, ಹೀಗೆ ಮಾಡಬೇಕು. ಅಭಿಷೇಕ ಮತ್ತು ಪೂಜೆ ಯಾರ ಹೆಸರಲ್ಲಿ ಮಾಡಬೇಕಮ್ಮ? ಊರ್ವಿ ಮತ್ತೆ ನಂದನ್. ಗಂಡ ಹೆಂಡ್ತಿನ? ಹೌದು. ಅವರಿಬ್ರು ಈಗಷ್ಟೇ ಮದುವೆ ಆದವರು. ಮುಂದೆ ಅವ್ರ ದಾಂಪತ್ಯ ಜೀವನ ಸುಖವಾಗಿ ಅನ್ಯೂನ್ಯವಾಗಿರಲಿ ಅಂತ ಅರ್ಚನೆ ಮಾಡಿಕೊಡಿ. ಆಗಲಮ್ಮ. ಓಂ ಪೂರ್ವೋಚ್ಚರದೇಂಗಳ ವಿಶೇಷಣ ವಿಶಿಷ್ಟಾಯಾಮಸ್ಯಾಂ ಶುಭದಿತೋ ಶುಭ ಯೋಗ ಶುಭಕರಣ. ಏನು ಚಂಚು ಇದು? ಯಾವುದೋ ಬಿಲ್ ಇದ್ದಾಗಿದೆ. ಇದೇನ್ ಮಹಾ ಅಂತ ತಗೊಂಡ್ ಬಂದಿದ್ಯಾ? ಯಾವ ಬಿಲ್ ಇದು? ಕರೆಕ್ಟಾಗಿ ನೋಡಿಯತ್ತೆ ಇದರಲ್ಲಿ ಏನಿದೆ ಅಂತ. ಮಾಂಗಲ್ಯನ? ನಡೆದಿರೋದು ಒಂದೇ ಮದುವೆ. ಆ ಮದುವೆಗೆ ಮಾಂಗಲ್ಯನ ನಾವೇ ತಗೊಂಡು ಬಂದಿದ್ದೀವಿ. ಆದರೆ ಈ ಮಾಂಗಲ್ಯ ಯಾರ್ದು? ನಾವು ತಂದಿರೋ ಮಾಂಗಲ್ಯಕ್ಕೆ 2 ಲಕ್ಷದ ಮೇಲಾಗಿದೆ. ಆದರೆ ಇದು ಜಸ್ಟ್ 4000 ರೂಪಿ. ಅಂದರೆ ಇದು ಚಿನ್ನದಲ್ಲ, ಡೂಪ್ಲಿಕೇಟ್. ನಮ್ಮ ಮನೇಲಿ ಡೂಪ್ಲಿಕೇಟ್ ಸರ ಯಾರು ಯೂಸ್ ಮಾಡ್ತಾರೆ? ಅದರಲ್ಲೂ ಇದು ಸಿಕ್ಕಿದ್ದು ಪದ್ಮಿನಿ ರೂಮಲ್ಲಿ. ಅಂದರೆ ಇದ್ರ ಅರ್ಥ ಏನತ್ತೆ? ಅಯ್ಯೋ ರಾಮ, ಹಾಗಾದ್ರೆ ಇದ್ರಲ್ಲಿ ಏನೋ ವಿಷಯ ಇದೆ. ನನಗೇನು ಅರ್ಥ ಆಗ್ತಿಲ್ಲ ಚಂಚು. ಎಲ್ಲ ಅರ್ಥ ಆಗುತ್ತೆ. ಮೊದಲು ಆ ದೇವಸ್ಥಾನಕ್ಕೆ ಹೋಗಿರೋ ಹೊಸ ಜೋಡಿ ಬರಲಿ, ಆಗ ಪದ್ಮಿನಿ ಮುಂದೆನೇ ಈ ಪ್ರಶ್ನೆ ಇಡ್ತೀನಿ. ಆಗ ಎಲ್ಲ ಗೊತ್ತಾಗತ್ತೆ.
ಇದೇನು ಪದ್ಮಿನಿ, ಕೂತಿದ್ದೊಳ್ಳೆದು ಬಂದಿದ್ಯಾ? ಕಾಲು ನೋವು ಹೆಚ್ಚಾಗಲ್ವಾ? ಈಗ ಪರವಾಗಿಲ್ಲ, ಅಷ್ಟೊಂದೇನು ನೋವಿಲ್ಲ. ಈ ದೇವರು ಬೇಡ್ಕೊಂಡಿದ್ನೆಲ್ಲ ಈಡೇರಿಸ್ತಾನೆ ಅನ್ಸುತ್ತೆ. ನಾನು ಈಗ ತಾನೇ ಬೇಡ್ಕೊಂಡೆ, ನನ್ನ ಹೆಂಡತಿ ಕಾಲು ನೋವನ್ನು ವಾಸಿ ಮಾಡಪ್ಪ ಅಂತ. ನಿಜ ಪದ್ಮಿನಿ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಓಂ ಶ್ರೀ ಮಹಾಲಕ್ಷ್ಮೀ ವೆಂಕಟೇಶ್ವರಾಭ್ಯೋ ನಮಃ. ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರ ಆರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ. ಕರ್ಪೂರ ನೀರಾಂಜನಂ ದರ್ಶಯಾಮಿ. ಲಕ್ಷ್ಮೀರಮಣಪಾಧಾರವಿಂದ ಗೋವಿಂದ ಗೋವಿಂದ. ಪಾಪ ಅರ್ಚಕ್ರಿಗೆ ಗೊತ್ತಾಗಲಿಲ್ಲ ಅನ್ಸುತ್ತೆ, ನನ್ನ ಪೂರ್ವಿನ ಗಂಡ ಹೆಂಡತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಬೇಜಾರು ಮಾಡ್ಕೋಬೇಡ ಪದ್ಮಿನಿ, ಅರ್ಚಕ್ರಿಗೆ ಗೊತ್ತಾಗದಿದ್ರೆ ಏನಂತೆ, ಆ ದೇವ್ರಿಗೆ ಗೊತ್ತಲ್ಲ ನಾನು ನೀನು ಗಂಡ ಹೆಂಡತಿ ಅಂತ. ಪೂರ್ವಿ, ಆ ಹೂವು ಕೊಡು. ತಿರುಗು ಪದ್ಮಿನಿ. ಛೇ, ಎಂಥ ಕೆಲಸ ಆಗೋಯ್ತು. ಆ್ಯಕ್ಚುಲಿ ನೆನ್ನೆ ನಿಂಗೆ ಮುಡಿಸ್ಬೇಕಂತ ಮಲ್ಲಿಗೆ ಹೂ ತಂದಿದ್ದೆ, ಆದರೆ ನೀನು ಹೇಳ್ದೆ ಕೇಳ್ದೆ ಎಲ್ಲೋ ಆಚೆ ಹೋಗಿದ್ಯಲ್ಲ, ಆ ಬೇಜಾರಲ್ಲಿ ನಿಂಗೆ ಕೊಡೋದೇ ಮರ್ತೋದೆ. ನಮ್ಮ ಆಸೆನ ದೇವರು ಹೀಗೆ ಪೂರೈಸ್ತಿದ್ದಾನೆ. ಹಾಂ, ಬಂದು ಕೆಲಸ ಮುಗೀತು, ಹೊರಡೋಣವಾ? ಬೇಡ, ನನಗೆ ಕಾಲು ನೋವು ಏನಿಲ್ಲ, ನಾನೇ ನಡ್ಕೊಂಬರ್ತೀನಿ. ಪೂರ್ವಿ, ಏನು ಪೂರ್ವಿ ನಿಮ್ಮಕ್ಕ? ಬೇರೆಯವರಾಗಿದ್ದರೆ ಗಂಡ ಎತ್ಕೊಳ್ಳಿ ಅಂತ ಸುಳ್ಳು ಹೇಳಿರೋರು, ಕಾಲೇಟಾಗಿದೆ ಅಂತ. ನಿಮ್ಮಕ್ಕಂಗೆ ಇದೆಲ್ಲ ಬಿಡಿಸಿ ಹೇಳೋಕ್ಕಾಗತ್ತಾ? ಇರಲಿ, ಅದನ್ನು ಹೇಳೋಣ. ಚಂಚಲಾತ್ಗೆ ನೀವು ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತಾಯಿತು. ಹ್ಯಾಪಿ ಮ್ಯಾರಿಡ್ ಲೈಫ್ ನಂದನ್. ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ. ನಿಮ್ಮನ್ನು ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ವಿ. ಆಂಟಿ ಹೇಗಿದ್ದಾರೆ? ಬೆಟರ್. ನಂದನ್, ಹಾಂ ಬಂದ್ಯಾ? ಬಾಬಾ ನಿಂಗೇನೋ ಹೇಳಬೇಕು. ಎಲ್ಲಿಗೆ? ಬಾರೋ, ಏನೋ ಒಂದಷ್ಟು ಟಿಪ್ಸ್ ಕೊಡ್ಬೇಕು ನಿಂಗೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಪದ್ಮಿನಿ. ಏನು ಈ ಥರ ವಿಶ್ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ನಂಥ ಲೋಯರ್ ಮಿಡಲ್ ಕ್ಲಾಸ್ ಹುಡುಗಿ ಈ ಮನೆ ಸೊಸೆಯಾಗಿ ಬರೋದು ನನ್ಗೆ ಇಷ್ಟನೇ ಇರಲಿಲ್ಲ ಕಣೆ. ಆದರೂ ಈ ಮನೆ ಸೊಸೆಯಾಗಿ ಬಂದ್ಬಿಟ್ಟೆ ಅಲ್ಲ, ಅದು ನೀನು ಮಾಡಿರೋ ಮೊದಲನೇ ತಪ್ಪು. ಇನ್ನು ಎರಡನೇದು, ನನ್ನ ಓರ್ಗಿತಿಯಾಗಿ ನನ್ನ ಸಮಕ್ಕೆ ಈ ಮನೇಲಿ ಬದುಕ್ಬೋದು ಅನ್ನೋ ಭ್ರಮೇಲಿದೆಯಲ್ಲ, ಅದು ಎರಡನೇ ತಪ್ಪು. ಈ ಎರಡನೇ ತಪ್ಪನ್ನು ಮಾತ್ರ ನಾನು ಕ್ಷಮಿಸಲ್ಲ ಕಣೆ. ಇದಕ್ಕೆ ಶಿಕ್ಷೆನ ಪ್ರತಿದಿನ ನೀನು ಈ ಮನೇಲಿ ಅನ್ಭವಿಸ್ತೀಯ, ಅದಂತೂ ಗ್ಯಾರಂಟಿ. ಬಟ್ ಯಾವ ಥರ ಅನ್ಭವಿಸ್ತೀಯ ಅನ್ನೋದೇ ಸಸ್ಪೆನ್ಸ್. ಪದ್ಮಿನಿ, ಈ ತಾಳಿ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಹೊಸ ಕಳೆ ಬಂದ್ಬಿಟ್ಟಿದೆ. ಪದ್ಮಿನಿ, ಹೋಗಿ ಬಂದ್ರ? ಹಾ ಸರಿ, ನಾನು ಆಮೇಲೆ ಸಿಗ್ತೀನಿ ಪದ್ಮಿನಿ. ನಿಂಗೆ ಮನೇಲಿ ಏನಾದರೂ ಹೇಳ್ಕೋಬೇಕು ಅಂದ್ರೆ ನನ್ನ ಹತ್ರ ಹೇಳ್ಕೊ. ನಾನು ನಿನಗೆ ಬರೀ ಅಕ್ಕ ಅಲ್ಲ, ನಿನ್ನ ಫ್ರೆಂಡ್ ಕೂಡ. ಓಕೆ? ಸರಿ,
ಬನ್ರಮ್ಮ ಅವಳಿಗೆ. ದರ್ಶನ ಎಲ್ಲ ಚೆನ್ನಾಗಾಯ್ತಾ ಪದ್ಮಿನಿ? ಹ್ಞೂ ಅತ್ತೆ, ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ಅಭಿಷೇಕನೂ ನಾನು ಅಂದ್ಕೊಂಡಂಗೆ ಆಯಿತು. ನೋಡು ಪದ್ಮಿನಿ, ಈ ಅಭಿಷೇಕದ ಹಾಲನ್ನು ನೀನು ನಂದನಿಬ್ಬರು ಕುಡಿಬೇಕು, ಸರಿನಾ? ಹಾಗೆ ಇನ್ನೊಂದು ವಿಷಯ, ಈ ಮನೆಗೆ ನೀನು ಚಿಕ್ಕ ಸೊಸೆ, ಎಲ್ರಿಗಿಂತ ವಯಸ್ಸನ್ನು ತುಂಬ ಚಿಕ್ಕವಳು. ನಾನು ಮನೆಗೆ ಸೊಸೆಯನ್ನು ಆಯ್ಕೆ ಮಾಡುವಾಗ ತುಂಬ ನಿರೀಕ್ಷೆ ಇಟ್ಕೊಂಡು ಆಯ್ಕೆ ಮಾಡ್ತೀನಿ. ಹಾಗಂತ ನನ್ನ ಸೊಸೆಯರು ನನ್ನ ಆಸೆನ ನಿರಾಸೆ ಮಾಡಿದ್ರು ಅಂತಲ್ಲ, ನಾನು ಕೊಟ್ಟ ಜವಾಬ್ದಾರಿನ ಸರಿಯಾಗಿ ನೀಸ್ತಾ ಇಲ್ಲ ಅಂತನೂ ಅಲ್ಲ. ಆದರೆ ನಿನ್ನ ಮೇಲೆ ನನಗೆ ವಿಶೇಷವಾದ ನಂಬಿಕೆ ಪದ್ಮಿನಿ. ಎಲ್ಲನೂ ನಿಭಾಯಿಸ್ತೀಯ ಅನ್ನೋ ನಂಬಿಕೆ, ವಿಶ್ವಾಸ. ಆ ವಿಶ್ವಾಸನ ಸರಿಯಾಗಿ ನೀನು ಉಳಿಸ್ಕೋಬೇಕು, ಸರಿನಾ? ಅಮ್ಮಾಜಿ, ನಾನು ಹೌದು. ಯಾಕಮ್ಮ ಅನುಮಾನನ? ನಾನು ಹೇಳಿದ್ನಲ್ಲ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂತ. ನಿನ್ನ ಮೇಲೆ ನಿನಗೂ ನಂಬಿಕೆ ಬರೋದ್ರ ಜೊತೆಗೆ ನಮ್ಮನೆಯವರೆಲ್ರಿಗೂ ನಂಬಿಕೆ ಬರಬೇಕಲ್ವಾ? ಅದಕ್ಕೆ ನಾನಿವತ್ತು ನಿನಗೆ ಒಂದು ಚಿಕ್ಕ ಪರೀಕ್ಷೆ ಮಾಡ್ತೀನಿ. ಅದರಲ್ಲಿ ನೀನು ಗೆದ್ದು ತೋರಿಸ್ಬೇಕು, ಸರಿನಾ? ಪರೀಕ್ಷೆನಾ? ಹೌದು. ನೀನಿವತ್ತು ಒಂದು ಸ್ವೀಟ್ ಮಾಡಬೇಕು. ಅದು ಹೊಸ ಥರ ಇರಬೇಕು. ಇಲ್ಲಿವರೆಗೂ ನಾನಾಗಲಿ ನಮ್ಮ ಮನೆಯವರಾಗಲಿ ಆ ಥರದ ಸ್ವೀಟನ್ನು ತಿಂದಿರಬಾರ್ದು. ಅಮ್ಮಾಜಿ ಸ್ವೀಟ್ಸ್ನ ಮಾಲೀಕರಾದ ಈ ಅಮ್ಮಾಜಿನೇ ಆಶ್ಚರ್ಯ ಪಡೋ ರೀತಿ ಅದಿರಬೇಕು. ನೀನು ಹೇಗೆ ತಯಾರಿ ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಅಲ್ಲ ಅಮ್ಮಾಜಿ, ಪಾಪ ಪದ್ಮಿನಿ ಈಗಷ್ಟೇ ಬಂದಿದ್ದಾಳೆ. ಅವಳು ಮಾಲ್ತಿ, ನನಗೆ ಪದ್ಮಿನಿ ಸಾಮರ್ಥ್ಯದ ಬಗ್ಗೆ ಗೊತ್ತಿದೆ. ಅವಳು ಮಾಡ್ತಾಳೆ. ಅವಳು ಮಾಡೋ ಸ್ವೀಟು ರುಚಿಯಾಗೇ ಇರುತ್ತೆ. ನನಗೆ ನಂಬಿಕೆ ಇದೆ. ನೀನೇನು ಯೋಚನೆ ಮಾಡಬೇಡ.